ಇವ್ರಿಗೆ ಏನು ನಾನು ಎಣ್ಣೆ ಕುಡಿ ಜೊತೆ ಕೂತ್ಕೊಂಡಾಗ ಮಾತಾಡಿದ್ದು ಈ ಅಲೋಕನನ್ನು ಲೇಡೀಸ್ ಇಬ್ಬರು ಸೇರ್ಕೊಂಡು ಮಾತಾಡ್ಬೇಕಾದ್ರೆ ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡೆ. ನಾನು ಶಿವಣ್ಣ ಅವರ ಟೈಟ್ಲ್ ಸಿಕ್ಕಿದ್ದು, ನಾನು ಅವ್ರು ಮೀಟ್ ಮಾಡಿಸ್ತೀನಿ ಅಂದರೆ ಯೋಗರಾಜ್ ಭಟ್ರು ಸರ್ ಹೇಳಿದ್ದಾರೆ, ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ, ಇದನ್ನು ಹೇಳಿದ್ದಾರೆ, ಅವ್ರ ಕೈಲಿ ಮಾಡಿಸ್ತೀನಿ, 2ನೇ ವಾರಕ್ಕೆ ನಾನು ಕರೆಸ್ತೀನಿ ಅಂತ ಹೇಳಿ ಶಿವಣ್ಣವ್ರಿಗೆ ಸಿನಿಮಾ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ. ದರ್ಶನ್ ಸರ್ದು ಅವತ್ತಿನ 1-2 ವಾರ ಹಿಂದೆ ಮುಂದೆ ದರ್ಶನ್ ಪುಟಾಣೆ ಸರ್ ಹತ್ರ ಮಾತಾಡ್ಕೊ ಬಂದಿದ್ದೆ. ಸರ್ ಒಂದೇ ಒಂದು ಬೈಟ್ಸ್ ಕೊಡಿ, ದರ್ಶನ್ ಸರ್ ಕೈಗೆ ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ. ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ. ಧ್ರುವಣ್ಣವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವ್ರಿಗೆ. ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬ ರೀಚ್ ಆಗಿದೆ. ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಎಲ್ಲ ಕಡೆ ಹಾಕಿದ್ದಾರೆ ನಮ್ದೆಲ್ಲ ಸಿನಿಮಾ ಪ್ರಮೋಷನ್. ಸಿನಿಮಾನು ನೋಡ್ತೀನಿ ಅಂತಲೂ ಕೂಡ ಹೇಳಿದರು. ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದು ಅಷ್ಟೇ. ಅದು ಮುಗಿದ ಮೇಲೆ ಡ್ರಿಂಕ್ಸ್ ಅಷ್ಟು ಅವರೇ ಕೊಟ್ಟಿದ್ದು ಅವ್ರ ಮನೇಲೇ ಕೊಟ್ಟಿದ್ದು. ಅದು ಲೇಬಲ್ಲು ಇರಲಿಲ್ಲ, ಏನೂ ಇರಲಿಲ್ಲ. ನನಗೆ ಏನು ಹೇಳಿದ್ರು ಅಷ್ಟು ದಡ್ಡನಾಗೋರು ನೀನು ಅಂತ ಅನ್ಬೋದು. ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಏನೂ ಲೇಬಲ್ ಇರಲಿಲ್ಲ. ಅವನೇ ತಂದು ಕೊಟ್ಟಿದ್ದ. ಲೋಕನು ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದ. ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ. ಅವರು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ, ಅದು ಹೇಳೋದು ಬೇಡ. ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ, ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ. ಅತಿ ಶೀಘ್ರದಲ್ಲಿ ಅವ್ರು ಆಚೆಗೆ ಬರ್ತಾರೆ. ಈಗ ಇವರಿಬ್ರು ಏನು ಮಾಡಿದ್ರು, ಒಂದು 10-10:30 ಹಂಗೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಅದ್ರ ಮುಂಚೆ ನಾನು ಇವ್ರು 3 ಜನ ಏನು ಹೋಗಲಿದೆ. ಆಗ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ. ನೆಗೆಟಿವ್ ವಾ ನಿನ್ನ ಮುಂದಾಗರು ಇವೆಲ್ಲ ಹೇಳಿದ್ದಾರೆ, ಟಾಪ್ ಎಕ್ಸಿದ್ದಾರೆ. ಬಟ್ ನಾನು ಏನೂ ರಿಯಾಕ್ಟ್ ಮಾಡಿಲ್ಲ, ಅದೆಲ್ಲ ರೆಕಾರ್ಡ್ ಮಾಡಿಲ್ಲ. ಇದಾದಮೇಲೆ ಸ್ಟಾರ್ಟ್ ಆಗಿದ್ದಷ್ಟೇ. ನನಗೆ 1% ನೆನಪಿಲ್ಲ. ಯಾಕೆಂದ್ರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು. ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡ್ರ್ ಇಟ್ಟಿದ್ದಾನೆ, ಏನೇನು ಕತೆ ಪ್ರೋಟೀನ್ ಅಂತ ಹೇಳ್ಕತ್ತಾನೆ, ಅದೇನೋ ಗೊತ್ತಿಲ್ಲ ನನಗೆ. ಎಷ್ಟೋ ಸತಿ ಹಾಕ್ಕೊಟ್ಟಿದ್ದೇನೆ ಎಣ್ಣೆಗೆ. ಅದೇನು ಅಂತ ನಾನು ಹೇಳಿದ್ದೀನಿ. ನೆನೆ ಕಂಪ್ಲೇಂಟು ಮಾಡ್ತಾ ಇದ್ದೀನಿ. ಅವ್ರ ಮನೇಲೆಲ್ಲ ಚೆಕ್ಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ. 10-10:30 ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು 8-9 ಗಂಟೆಗೆ ನಾನು ಆಚೆಗೆ ಬಂದಿರೋದು ಮನೆಗೆ. ಯಾರಾದರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳಬೇಕು, ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು. ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗ್ಬೇಕು. ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವ, ಸ್ಟೇಷನಿಗೆ ಫೋನ್ ಮಾಡಬೇಕು, ಕುಡ್ಕೊಂಡು ಮನೆಗೆ ಬಂದವನೇ ಅಂತ ಹೇಳಬೇಕು. ಯಾವುದೂ ಇಲ್ಲದೆ ಬೆಳಗ್ಗೆ 8-9 ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ, ಇನ್ನು ಆರಾಮಾಗಿರು ಅಂದರೆ ಇದೇನು ಅರ್ಥ? ಇದು ವಾಸ್ತವ. ಇದರಲ್ಲಿ ಅವ್ರ ಥರ ನಾನೇನು ಕಟ್ಕತೆ ಕಟ್ಟೋದಾಗಲಿ ಯಾವುದೂ ಕಟ್ತಿಲ್ಲ. ಇದು ಸತ್ಯಾಂಶ ಹೇಳಲೇಬೇಕು ಅಂದ್ಕೊಂಡೆ ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ. ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇದಾವೆ, ಎಲ್ಲ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ದಿನ ಅವ್ರು ಕೌಂಟ್ರ್ ಕೊಟ್ಟರು, ನಾನೊಂದು ಕೌಂಟ್ರ್ ಕೊಡೋದು, ಅವರೊಂದು ಕೌಂಟ್ರ್ ಕೊಡೋದು, ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲಿಗೆ ಒಂದು ಇವತ್ತು ಮಾತಾಡೋಣ. 3 ಜನ ಏನಾರು ಒಂದು ಆಶೀರ್ವಾದ ಮಾಡಿದರೆ ಮತ್ತೆ ಸಿನಿಮಾನ ರಿಲೀಸ್ ಮಾಡಿಸೋಣ ಅಂತ ಒಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.